ಹಾಯ್ ಹಲೋ ನಮಸ್ಕಾರ. ಫೈನಲ್ ಆಗಿ ನಾವು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಒಂದು 5 ಗಂಟೆಗೆ ರೀಚ್ ಆಗೋಣ ಅಂದ್ಕೊಂಡ್ವಿ. ಟ್ರಾಫಿಕ್ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ಒಂದು 6:30 ಆಗೋಗಿದೆ. ಆಲ್ರೆಡಿ 6:45 ಆಗಿದೆ. ನೋಡ್ಬೋದು ನಮ್ಮ ಮೈಸೂರಿನ ಫಿನ್ ಲ್ಯಾಬ್. ಸೊ ಇವಾಗ ಜಸ್ಟ್ ಬಂದು ಹೋಗ್ತಾ ಇದ್ದೀವಿ. ಎಲ್ಲರೂ ಪಾಪ ಗಾಡಿ ಎಲ್ಲ ಹಂಗೆ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ. ದೂರದಿಂದ ನೋಡೋಕ್ಕೆ ಏನು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ. ಫುಲ್ ಸಿಲ್ಕಿ ಥರ ಇದೆ ನೋಡೋದಕ್ಕೆ. ಆ್ಯಕ್ಚುಲಿ ಅಲ್ಲಿ ಲೈಟಲ್ಲಿ ತೋರಿಸಿದ್ರು ನನಗಿಲ್ಲೆಲ್ಲ ಒಂದು ಸ್ವಲ್ಪ ಅದು ಸ್ಪಾಲ್ ಮಾರ್ಕ್ ಅಂತಾರೆ, ರೌಂಡ್ ಇತ್ತು. ಇದ್ರಲ್ಲಿ ಹಂಗೆ ನಾವು ಮುಖ ನೋಡ್ಕೋಬೋದು, ಅಷ್ಟು ಕ್ಲಿಯರ್ ಆಗಿದೆ. ಸೂಪರಾಗಿ ಮಾಡಿದ್ದಾರೆ ನೋಡ್ಬೋದು. ಇದು ಫ್ರಂಟು ಸೈಡು ಅಂದರೆ ಆಲ್ರೆಡಿ ಗಾಡೀಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇತ್ತು. ಆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಅಂತೂ ಕಾಣ್ತಾ ಇಲ್ಲ. ಅದು ಬಿಟ್ಟರೆ ಇನ್ನು ಏನು ಹೆವಿ ಚಿಪ್ಪಿಂಗ್ ಮಾರ್ಕ್ ಇದೆಯಲ್ಲ ಅದು ಕಾಣ್ತಾ ಇದೆ. ಅದು ಬಿಟ್ಟರೆ ಎಲ್ಲ ಕಂಪ್ಲೀಟಾಗಿ ನನಗಿದೇನೋ ಶೋರೂಮಲ್ಲಿ ಏನೋ ಕಾರ್ ಡೆಲಿವರಿ ತೊಗೋತಾ ಇದ್ದೀನಿ ಅನ್ನೋ ಒಂದು ಫೀಲ್ ಸಿಗ್ತಾಯಿದೆ ನನಗೆ. ನೋಡಿ ಹೇಗಿದೆ ಫುಲ್ ಸರೌಂಡಿಂಗು. ಓವರಾಲ್ ಈ ಥರ ಇದೆ. ಸೂಪರಾಗಿದೆ. ಮತ್ತು ಮೇಲ್ಗಡೆ ನೋಡ್ಬೋದು ಕಂಪ್ಲೀಟ್ ಸೆರಾಮಿಕ್ ಕೋಟಿಂಗ್ ಅಪ್ಲೈ ಮಾಡಿದ್ದಾರೆ. ಹಾಗೆ ನೀವು ಒಳಗಡೆ ನೋಡೋಂಗಿದ್ರೆ ನೋಡ್ಬೋದು. ಸೀಟೆಲ್ಲ ಆ್ಯಕ್ಚುಲಿ ತುಂಬ ಗಲೀಜಾಗಿತ್ತು. ನಾನು ಆಲ್ರೆಡಿ ಕ್ಲೀನ್ ಮಾಡಿಸಿದ್ರು ಈ ಥರ ಇರಲಿಲ್ಲ. ಬಟ್ ಏನೋ ಫುಲ್ಲು ಕಂಪ್ಲೀಟ್ ಹೊಸ ಸೀಟ್ ಥರನೇ ಇದೆ. ಇಂಟೀರಿಯರು ಎಲ್ಲ ಕ್ಲೀನ್ ಮಾಡಿದ್ದಾರೆ, ಸೂಪರಾಗಿದೆ. ಹಾಂ ಹೌದು, ಇದೆಲ್ಲ ಆ್ಯಕ್ಚುಲಿ ಅವ್ರು ಮುಂಚೆ ಓನರ್ ಮೋಸ್ಟ್ಲಿ ಗ್ಲಾಸ್ ಓಪನ್ ಮಾಡ್ಕೊಂಡು ಓಡಿಸ್ತಾ ಇದ್ರು ಅನಿಸುತ್ತೆ. ಅದು ಎಲ್ಲ ತೆಗ್ದಿದ್ದಾರೆ, ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಸೂಪರಾಗಿದೆ ಮ್ಯಾಮ್. ಏನನ್ಸುತ್ತೆ ಮ್ಯಾಮ್? ಅಲ್ಲ, ಇದೆಲ್ಲ ಫುಲ್ ಗಲೀಜಿತ್ತು. ನಾನು ಏನೇನೋ ಮಾಡಿ ಫೋಮ್ ಎಲ್ಲ ಹಾಕಿ ವಾಶ್ ಮಾಡಿದ್ದೆ, ಆದರೂ ನನಗೆ ಗಲೀಜಿತ್ತು ಅದೆಲ್ಲ. ಬಟ್ ನನಗೆ ಒಂಥರ ಸೇಮ್ ಹೊಸ ಕಾರ್ ಎಂಟ್ರಿ ಆಗ್ತಾ ಇದೀವಿ ಅನ್ನೋ ಫೀಲ್ ಅಲ್ಲ ಒಳಗಡೆಗೆ. ಏನು ಸಕ್ಕತ್ತಾಗಿದೆ ಮ್ಯಾಮ್. ಫುಲ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಫುಲ್ ಡಸ್ಟ್ ಇತ್ತು, ಡೀಸೆಲ್ ಕಾರ್ ಅಲ್ಲ, ಎಲ್ಲ ಕಡೆ ಕಂಪ್ಲೀಟ್ ಡಸ್ಟ್ ಇತ್ತು. ಪ್ರತಿಯೊಂದು ಡೀಟೇಲ್ ತಗೊಂಡು ಮಾಡಿದ್ದೀವಿ ಮ್ಯಾಮ್. ಪ್ರತಿಯೊಂದು ಗೇರ್ ನಾಬು ಇದೆಲ್ಲ ಫುಲ್ ಕಪ್ಪಾಗಿತ್ತು, ನೋಡ್ಬೋದು. ಅದೇ ಫುಲ್ ಒಳಗೆಲ್ಲ ಗಲೀಜಿತ್ತು. ಈ ಸೀಟಿನೂ ಅಷ್ಟೇ. ಮತ್ತು ಸೈಡ್ ಅದು ಕಾಲಿಗೆ ತರು ಅದಲ್ಲಿ ನಿಧಿಯಲ್ಲ ಗೊತ್ತಾ, ಎಲ್ಲ ಇತ್ತು ಬ್ಲ್ಯಾಕ್ ಎಲ್ಲ ಫುಲ್ ಹೆಂಗೆ ನೋಡಿ ಹೊಸ ಕಾರ್ ಥರ ಆಗಿದೆ. ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಂತೂ ಫುಲ್ ಖುಷಿ. ಹೊಸ ಕಾರ್ ಸಕ್ಕತ್ತಾಗಿದೆ ಮಾತ್ರ ಗಾಡಿ. ಕೆಲಸ ಮಾತ್ರ ತುಂಬ ಚೆನ್ನಾಗಿದೆ, ನೀಟಾಗಿ ಮಾಡಿದ್ದಾರೆ. ನಿಮಗೆ ಬಿಫೋರ್ ವೀಡಿಯೋನ ನೀವು ನೋಡಿದ್ದೀರಮ್ಮ ಅನ್ಸುತ್ತೆ ಮೋಸ್ಟ್ಲಿ. ಬಿಫೋರ್ ಆಫ್ಟರ್ ವೀಡಿಯೋಗೆ ತುಂಬ ಡಿಫ್ರೆನ್ಸ್ ಇದೆ. ಏನು ಫುಲ್ ಏನೋ ಅದು ಇಲ್ಲೆಲ್ಲ ಸ್ಕ್ರಾಚಸ್ ಇತ್ತು, ಚೀಸ್ ಅದೆಲ್ಲ ತುಂಬ ಹೆವಿ ಇತ್ತು. ರಿಂಕಲ್ಸ್ ಥರ ಕಾಣಿಸೋದು ಗೊತ್ತಾ. ಹೌದು, ಅದೆಲ್ಲ ಹಿಡ್ಕೊಂಡು ಹಿಂಗೆ ತೆಗಿತಾರೆ ಅದು ಉಗುರ್ದಾಗೆಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಸ್ಕ್ರಾಚಸ್ ಇತ್ತು, ಇಲ್ಲಿ ಈ ಕಡೆ ಎಲ್ಲ. ಇದೆಲ್ಲ ದೊಡ್ಡ ಸ್ಕ್ರಾಚಸ್ ಆ್ಯಕ್ಚುಲಿ ಅದೆಲ್ಲ ಕವರ್ ಆಗಿ ಇದಾಗಿದೆ. ವೀಲು ಕಂಪ್ಲೀಟ್ ಇದೆಲ್ಲನೂ ಹೊರಗಡೆ ಫುಲ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದಾರೆ. ಇದನ್ನು ವೀಲ್ ಕ್ಯಾಪ್ ಅಂತ ಹಾಕೋಬೇಕು. ಇದನ್ನು ಕೂತ್ಕೊಂಡಿದ್ರೆ ಹಿಂಗೆ ಹಾಕಿ ಏನು ಅವ್ರಿಗೆ ಏನು ಹಾಕಿ ಕೆಲಸ ಆಗ್ತಾಯಿದೆ. ಓಕೆ, ತೆಗ್ದಾಗ ಸ್ಕರ್ಸ್ ಏನೇ ಆಗಲಿ ಉಂಗ್ರೆ ಹಾಕೊಂಡು ತೆಗೆದು ಅವಾಗ ನಿಮ್ಗೆ ಸ್ಕರ್ಸ್ ಆಗಿದೆ. ಅದಕ್ಕೆ ಅದೇ ಕಲರ್ ಬರುತ್ತೆ, ಬಟ್ ಅದು ಕಾಣಬಾರ್ದು. ಟ್ರಾನ್ಸ್ಪರೆಂಟ್ ಕಾಣದೇ ಥರ ಹಾಕಿ ಸ್ವಲ್ಪ ಗ್ಲಾಸ್ ಎಲ್ಲ ಮಸ್ತ್ ಆಗಿ ಇದು ಬಂದಿದೆ ಅಭಿ. ಗ್ಲಾಸಸ್ಸು ಓವರಾಲ್ ಏನು ಅನ್ನಿಸ್ತು? ಪರ್ಫೆಕ್ಟ್. ಹಾಂ, ಹೊಸ ಕಾರ ಕೊಟ್ಟಿದ್ದಾರೆ. ನೀಟ್ ಆ್ಯಂಡ್ ಕ್ಲೀನಾಗಿ ಹೊರಗಡೆ ಪ್ರತಿಯೊಂದನ್ನು ಪಾಲಿಶ್ ಮಾಡಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಹೊಸ ಕಾರ್ ಥರ ಬಂದಿದೆ. ಹೇಳಿ ಥರ ಕೊಟ್ಟಿದ್ದಾರೆ. ಹೊಸ ಕಾರ್ ಅಂದರು, ಹೊಸ ಕಾರ್ ಕೊಟ್ಟಿದ್ದಾರೆ. ಯಾವುದೋ ಫಿನ್ ಲ್ಯಾಬ್. ಖುಷಿ ಆಯಿತು ನನಗೆ. ಅದೇ ನಾನೇ ಆ ಕಡೆ ನೋಡ್ತಾ ಇದ್ದೀನಿ. ಆಟೋಯಿಂದ ಇಳಿಬೇಕಾದ್ರೆ ಆ್ಯಕ್ಚುಲಿ ಫಸ್ಟ್ ನೋಡಿದ್ದೆ ಇದು ನಾವು. ಒಳಗೆ ನಿಂತಿದೆ ಅಂತ. ಸೂಪರ್ ಹ್ಯಾಪಿ. ಥ್ಯಾಂಕ್ ಯು ಫಿನ್ ಲ್ಯಾಬ್. ನಾವು ಕೀ ಇಸ್ಕೋ. ಥ್ಯಾಂಕ್
ಥ್ಯಾಂಕ್ ಯು ಸರ್. ನಾನು ಹೊಸ ಕಾರ್ ಡೆಲಿವರಿ ತಗೊಳ್ತಿದ್ದೀನಿ ಅನ್ನೋ ಒಂದು ಫೀಲ್ ಇದೆ. ಫೀಡ್ಬ್ಯಾಕ್ ಹೇಳಿ ಖುಷಿತ್ತು ಮತ್ತು ಏನೆಲ್ಲ ಹೇಳಿದ್ರು. ಬಟ್ ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ಬಂದೆ ಗಾಡಿಗೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಜಾಬ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿ, ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಈ ರೀತಿ ಮಾಡಿಸ್ಕೋಬೇಕಂದ್ರೆ ನಾನು ಬೆಂಗಳೂರಿಂದ 120 ಕಿಲೋಮೀಟರ್ ಬಂದಿದ್ದು ಒಂದೇ ಕಾರಣಕ್ಕೋಸ್ಕರ ಕ್ವಾಲಿಟಿ ಅಂತ ಬಂತು. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ಇದು 12 ವರ್ಷ ಹಳೆ ಕಾರು. ಬಟ್ ಯಾರಿಗೂ ಹಂಗೆ ಅನ್ಸೋದಿಲ್ಲ. 12 ವರ್ಷ ಹಳೆ ಕಾರ್, 13 ವರ್ಷ ಹಳೆ ಕಾರ್ ಇದು. ಹೊಸ ಕಾರ್ ಥರ ಆಗಿದೆ. ಹೊಸ ಕಾರ್ ಥರ ಕ್ವಾಲಿಟಿ ಆಗಿ ಬರ್ತಿದೆ. ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್ 100%. 100%. ನನ್ನ ಮುಗ್ದಲ್ಲೇ ಗೊತ್ತಾಗ್ತದೆ. ಕಳೆ ಹಂಗೆ ಸುಮಾರು ಸಿಕ್ಕಾಪಟ್ಟೆ ಸ್ಕ್ರಾಚಸ್ ಇತ್ತು ನಮಗೆ. ಎಲ್ಲ ಸ್ಕ್ರಾಚಸ್ ಕವರ್ ಮಾಡಿದ್ದಾರೆ. ಸೈಡ್ ಅದು ಡೋರ್ ಹತ್ರ ಎಲ್ಲ ಕಡೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇತ್ತು. 13 ವರ್ಷ ಹಳೆ ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಏನೇನು ಸ್ಕ್ರಾಚಸ್ ಅಂತ. ಬಟ್ ತುಂಬ ಚೆನ್ನಾಗಿ ಆಗಿದೆ. ನೋಡ್ಬೋದು ಗಾಡಿ ಇವಾಗ ಜಸ್ಟ್ ಆಚೆ ತೊಗೊಂಡ್ವಿ. ಒಂದು ಸಿನಿಮ್ಯಾಟಿಕ್ ಶಾಟ್ ತೊಗೊಂಡಿದ್ದೀನಿ. ಗಾಡಿ ಮಾತ್ರ ಸಕ್ಕತ್ತಾಗಿ ರೆಡಿಯಾಗಿದೆ. ಇನ್ನೇನು ಗಾಡಿ ತೊಗೊಂಡು ಹೊರಟ್ವಿ. ಮಳೆನೂ ಸ್ಟಾರ್ಟ್ ಆಯಿತು. ಎಲ್ಲ ಶುಭ ಶಕುನ. ಗಾಡಿ ಮಾತ್ರ ಸೂಪರ್ ಆಗಿದೆ. ಥ್ಯಾಂಕ್ ಯು ಫಿನ್ಲ್ಯಾಬ್. ಅಲ್ಲಿಂದ ನಾನೊಂದು ಟ್ರಸ್ಟ್ ಮೇಲೆ ಇಲ್ಲಿಗೆ ಬಂದೆ, ಹೇಗಿರುತ್ತೆ ಏನು ಅಂತ. ನನಗೆ ಅಲ್ಲೂ ಒಳ್ಳೆ ಕೊಟೇಶನ್ ಸಿಕ್ಕಿತ್ತು. ಬಟ್ ಇಲ್ಲಿ ಹೇಗಿರುತ್ತೆ ಏನು ನೋಡೋಣ ಅಂತ ಬಂದೆ. ಬಂದಮೇಲೂ ಒಳ್ಳೆ 100% ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಅಂತೂ ನಮಗೆ ಸಿಕ್ಕಿದೆ. ನಾನು ನಿಮಗೆ ಸ್ಟ್ರಾಂಗ್ಲಿಯಾಗಿ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಇಲ್ಲಿ ಒಳ್ಳೆ ಚೆನ್ನಾಗಿ ಆಗಿದೆ. ಎಲ್ಲ ಟೀಮ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಒಳ್ಳೆ ಕೆಲಸ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಕಣ ಸುಜಿ. ನಾನು ಸುಜಿನೇ ಸಜೆಸ್ಟ್ ಮಾಡಿದ್ದು ಇಲ್ಲಿ. ಅಲ್ಲೆಲ್ಲೋ ಯಾಕೆ ಬಿಡ್ತೀರಾ, ಇಲ್ಲೇ ಬನ್ನಿ ಬೆಂಗಳೂರೊಳಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ರೆಡಿ ನಮ್ಮ ನಿರಂಜನ ರೆಡಿಯಾಗಿದ್ದೇನೆ ಅವ್ನ ಗಾಡಿನೂ ಇಲ್ಲೇ ತಂದ್ಕೊಡೋದಕ್ಕೆ. ಓಕೆ, ಚೆನ್ನಾಗಿದೆ. ಯಾರು ಇಷ್ಟು ನೀಟಾಗಿ ಲೈಕ್ ಪ್ರೊಫೆಷನಲ್ ಆಗಿ ಮಾಡೋದಿಲ್ಲ. ಅಲ್ಲಿ ಕ್ರೌಡ್ ಇದು ಜಾಸ್ತಿ ಇರುತ್ತಲ್ಲ, ಅರ್ಜೆಂಟಲ್ಲಿ 24-48 ಅವರ್ಸ್ ಕೊಟ್ಬಿಡ್ತಾರೆ. ಇಲ್ಲಿ ನಮ್ಗೆ ಆ್ಯಕ್ಚುಲಿ ಏನಂದರೆ ಇದು 3 days ಆಯಿತು. 3 days ಅಂದರೆ ನೀಟಾಗಿ ಅವ್ರು ಅಂದರೆ 1 ದಿವಸ 2 ದಿವಸಲ್ಲೂ ಬೇಕಾದ್ರೆ ಕೊಟ್ಟು. ನಮ್ಮ ಶೋರೂಮಲ್ಲಿ ಒಂದು ಹಳೆ ಕಾರ್ಗೆ ಹಂಗೆ ಆಗಿದ್ದು. ಇದು ಸ್ವಿಫ್ಟ್ ತೊಗೊಂಡಾಗ ಅವರು ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಬಫಿಂಗ್ ಮಾಡಿ ನಿಮ್ಗೆ ಸಂಜೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹೌದು, ಬಟ್ ಅವ್ರು ಅದೇ ಅಂದ್ರೆ ಆ ಥರ ಇಲ್ಲ ಸರ್. ನಮಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಿಲ್ಲ, ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಹೇಳಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಫೈನಲ್ ಆಗಿ ಇವಾಗ ಗಾಡಿ ತೊಗೊಂಡು ಬೆಂಗಳೂರು ಕಡೆಗೆ ಹೊರಡೋದು. ಹೊರಡೋಣಮ್ಮ. ಓಕೆ, ವೆಲ್ಕಮ್ ಟು ಹುಂಡೈ ಫ್ಯಾಮಿಲಿ. ಹ್ಯಾಪಿ ಜರ್ನಿ. ಆರಾಮಾಗಿ ನಿಧಾನಕ್ಕೆ ಹೋಗಿ ಹೈವೇಲಿ. ಥ್ಯಾಂಕ್ ಯು. ಮಳೆ ಬರ ಬರ್ತಾ ಇದೆ. ಆರಾಮ ಮುಂಗಾರು ಮಳೆ ಆಡ್ಕೊಂಡು ಹೋಗಿ ಒಂದು ಪ್ಲಾನ್ ಮಾಡೋಣ ಸಕಲೇಶ್ಪುರ. ಓಕೆ, ಸಿಗೋಣ. ಓಕೆ ಸರ್, ಹಿಂಗಂತ ಹೇಳಿದೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಸಹ ಏನಾದರೂ PPF ಆಗಿರ್ಬೋದು ಅಥವಾ ಸೆರಾಮಿಕ್ ಆಗಿರ್ಬೋದು, ಕಾರ್ ಡೀಟೇಲಿಂಗ್ ಮಾಡಿಸೋದಾಗಿದ್ದರೆ ನೀವು ಮೈಸೂರಿನ ಏನು ಫಿನ್ಲ್ಯಾಬ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮೈಸೂರಲ್ಲಿ ಯಾರಾದರೂ ಆಲ್ರೆಡಿ ಮಾಡಿಸಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಓಕೆ, ಮೈಸೂರಲ್ಲಿ ಯಾರು ನೋಡ್ತಾ ಇದ್ದರೆ ಕೂಡ ಇದು ನೀವು ಇಲ್ಲಿ ನಾನು ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡೋಕ್ಕೆ, ನಾನು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ ಇದೊಂದು ಕೆಲಸಕ್ಕೋಸ್ಕರ ಅಂದರೆ ಯೋಚನೆ ಮಾಡಿ. ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆ. ಅಷ್ಟು ಜನ ನನಗೆ ಹೇಳಿದರೆ ಚೆನ್ನಾಗಿದೆ ಹೀಗೆ ಅಂತೇಳಿ. ಹಾಗೆ ನೀವು ಕೂಡ ಬಂದು ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ತೊಗೋಬೋದು. ಸೊ ನಡೀರಿ, ಮತ್ತೆ ಸಿಗೋಣ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ.